ಬೆಂಗಳೂರಿನಲ್ಲಿ ಸೈಟ್ ಅಥವಾ ಮನೆ ಖರೀದಿ ಮಾಡೋ ಪ್ಲಾನ್ ಇದೆಯಾ? ಇರಿ. ಈ ಫುಲ್ ವಿಡಿಯೋ ನೋಡೋವರೆಗೂ ಯಾವುದನ್ನು ಕನ್ಫರ್ಮ್ ಮಾಡ್ಕೋಬೇಡಿ. ಪ್ರಾಪರ್ಟಿ ಪರ್ಚೇಸ್ ಮಾಡೋ ಮುನ್ನ ಡ್ಯೂ ಡಿಲಿಗೆನ್ಸ್ ನ ಬಗ್ಗೆ ತಿಳ್ಕೊಳ್ಬೇಕು. ಏನಿದು ಅಂತ ಹೇಳ್ತೀವಿ. ಅದಕ್ಕೂ ಮುಂಚೆ ಪ್ರಾಪರ್ಟಿ ಸರ್ಕಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನಸಿಗೆ ನಮ್ಮ ಆಸರೆ. ಲೆಟ್ಸ್ ಸ್ಟಾರ್ಟ್. ಡ್ಯೂ ಡಿಲಿಗೆನ್ಸ್ ಅಂದ್ರೆ ಏನು ಗೊತ್ತಾ? ಈ ಪ್ರಾಪರ್ಟಿ ಡ್ಯೂ ಡಿಲಿಗೆನ್ಸ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಇದರಿಂದ ನೀವು ಲಕ್ಷಗಳಷ್ಟು, ಕೋಟಿಯಷ್ಟು ಹಣ ಸೇವ್ ಮಾಡಬಹುದು. ಸೊ ಡ್ಯೂ ಡಿಲಿಗೆನ್ಸ್ ಅಂದ್ರೆ ಏನು ಅಂತೀರಾ? ನೀವು ತಗೊಳ್ಳೋ ಪ್ರಾಪರ್ಟಿ ಲೀಗಲಿ ಕ್ಲೀನ್, ಲಿಟಿಗೇಷನ್ ಫ್ರೀ ಹಾಗೂ ಇನ್ವೆಸ್ಟ್ ಮಾಡೋದಕ್ಕೆ ಸೇಫ್ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದು. ಹಾಗಾದ್ರೆ ಏನಿದು, ಹೇಗೆ ಚೆಕ್ ಮಾಡಬೇಕು ಹೇಳ್ತೀವಿ ಕೇಳಿ. ಮೊದಲನೇದು, ಟೈಟಲ್ ಡೀಡ್ ಅಂಡ್ ಮದರ್ ಡೀಡ್ ಸೆಲ್ಲರ್ ಹತ್ರ ಲೀಗಲ್ ಓನರ್ಶಿಪ್ ಇದೆಯಾ ನೋಡಿ. ಓನರ್ಶಿಪ್ ಚೈನ್ ಮತ್ತು ಟೈಟಲ್ ಟ್ರಾನ್ಸ್ಫರ್ ಹಿಸ್ಟ್ರಿ ಚೆಕ್ ಮಾಡಬೇಕು. ಎರಡನೇದು, ಎಂಕ್ಯುಮರೆನ್ಸ್ ಸರ್ಟಿಫಿಕೇಟ್ EC. ಈ ಡಾಕ್ಯುಮೆಂಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಲೋನ್ ಇದೆಯಾ ಅಥವಾ ಲೀಗಲ್ ಕೇಸ್ ಇದೆಯಾ, ಯಾವುದಾದ್ರೂ ಡಿಸ್ಪ್ಯೂಟ್ ಇದೆಯಾ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮೂರನೇದು, BBMP, BDA, BMRDA ಅಪ್ರೂವಲ್ಸ್. ಇದರಲ್ಲಿ ಏನ್ ನೋಡಬೇಕು ಅಂದ್ರೆ, ಲೇಔಟ್ ಅಪ್ರೂವ್ ಆಗಿದೆಯಾ, ಫ್ಲಾಟ್ಗೆ ಅಥಾರಿಟೀಸ್ ಅಪ್ರೂವಲ್ ಇದೆಯಾ, ರೇರಾ ಅಪ್ರೂವ್ ಮಾಡಿದ್ಯಾ ಅನ್ನೋದನ್ನ ನೋಡಬೇಕು. ಒಂದು ವೇಳೆ ಅಲ್ಲಿ ಬಿಲ್ಡಿಂಗ್ ಇದ್ರೆ ಪ್ಲಾನ್ ಅಪ್ರೂವಲ್ ಇದೆಯಾ ಅಂತ ನೋಡಬೇಕು. ಅಪ್ರೂವಲ್ ಇಲ್ಲ ಅಂದ್ರೆ ರಿಸ್ಕ್ ಗ್ಯಾರಂಟಿ. ನಾಲ್ಕನೇದು, ಖಾತಾ ಸರ್ಟಿಫಿಕೇಟ್ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್. ಅಕಸ್ಮಾತ್ ಪ್ರಾಪರ್ ಖಾತಾ ಇಲ್ಲದೆ ಹೋದ್ರೆ, ಪ್ರಾಪರ್ಟಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಟ್ಯಾಕ್ಸ್ ಪೇ ಆಗಿದೆಯಾ ಇಲ್ವಾ ಅದನ್ನು ಚೆಕ್ ಮಾಡಬೇಕು. ಐದನೇದು, ಸೈಟ್ ವಿಸಿಟ್ ಮತ್ತು ಬೌಂಡ್ರಿ ಚೆಕ್ ಮಾಡಬೇಕು. ಈ ಸ್ಟೆಪ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬೇಡಿ. ಸೈಟಿಗೆ ಹೋಗಿ ವಿಸಿಟ್ ಮಾಡಬೇಕು. ಎಂಕ್ರೋಚ್ಮೆಂಟ್ ಇದೆಯಾ, ಮೆಜರ್ಮೆಂಟ್ ಎಷ್ಟು ಅಂತ ಕ್ಲಿಯರ್ ಆಗಿ ಚೆಕ್ ಮಾಡಬೇಕು. ನೇಬರ್ಸ್ ಜೊತೆ ಒಂದ್ಸರಿ ಮಾತಾಡಿ. ಪಾಸ್ಟ್ ಹಿಸ್ಟ್ರಿ, ಕರೆಂಟ್ ಸ್ಟೇಟಸ್ ಮತ್ತು ಪ್ರಾಪರ್ಟಿ ಪೊಸಿಷನ್ ನ ಬಗ್ಗೆ ಎನ್ಕ್ವೈರಿ ಮಾಡಿ. ಆರನೇದು, ಕೋರ್ಟ್ ಕೇಸಸ್ ಅಥವಾ ಕೋರ್ಟ್ ಆರ್ಡರ್ಸ್ ಚೆಕ್ ಮಾಡೋದು. ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಕೋರ್ಟ್ ಕೇಸ್ ಇದೆಯಾ, ಡಿಸ್ಪ್ಯೂಟ್ ಇದೆಯಾ, ಇಲ್ಲ ಅಂದ್ರೆ ಪ್ರೀವಿಯಸ್ ಕೋರ್ಟ್ ಆರ್ಡರ್ಸ್ ಇದೆಯಾ ಅಂತ ಕೋರ್ಟ್ ನಲ್ಲಿ ಚೆಕ್ ಮಾಡಬೇಕು. ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿದ್ರು ಸರಿ, ಒಂದು ಡಾಕ್ಯುಮೆಂಟ್ ಕಮ್ಮಿ ಇದ್ರೂ ಲಿಟಿಗೇಷನ್ ಬರೋ ಚಾನ್ಸ್ ಇರುತ್ತೆ. ಇದು ಕೋರ್ಟ್ ನಲ್ಲಿ ಕ್ಲಿಯರ್ ಆಗೋದಕ್ಕೆ ವರ್ಷಗಳಷ್ಟು ಬೇಕಾಗತ್ತೆ. ಸೊ ಯಾವುದಕ್ಕೂ ಬಿ ಕೇರ್ಫುಲ್. ಅಡ್ವಾನ್ಸ್ ಅಮೌಂಟ್ ಅಥವಾ ಟೋಕನ್ ಅಮೌಂಟ್ ಕೊಡೋ ಮುಂಚೆ ಒಂದ್ಸಾರಿ ನಮ್ಮ ಎಕ್ಸ್ಪರ್ಟ್ಗಳ ಜೊತೆಗೆ ಮಾತಾಡಿ. ಪ್ರಾಪರ್ಟಿ ಸರ್ಕಲ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ